ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. T20 ವರ್ಲ್ಡ್ ಕಪ್ ಜ್ವರ ಆರಂಭ ಆಗಿದೆ. ಈಗ ಆಲ್ರೆಡಿ ಫೆಬ್ರವರಿ 7ನೇ ತಾರೀಕಿಂದ ಮಾರ್ಚ್ 8ರವರೆಗೆ T20 ವರ್ಲ್ಡ್ ಕಪ್ ನಡೆಯಲಿರುವಂಥದ್ದು. ಹಾಲಿ ಚಾಂಪಿಯನ್ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇಡೀ ಇಂಡಿಯನ್ಸ್ಗೆ ಇರುವಂಥದ್ದು. ಯಾಕೆಂದರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಇದೆ. ನ್ಯೂಜಿಲ್ಯಾಂಡ್ ವಿರುದ್ಧ ಆಡ್ತಾ ಇರುವಂಥದ್ದನ್ನ ನೋಡ್ತಾ ಇದ್ರೆ ಒಬ್ಬೊಬ್ಬರು ಕೂಡ ಬೆಂಕಿ ಚಂಡಿನ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಒಂದು ಕಡೆ ಅಭಿಷೇಕ್ ಶರ್ಮಾ ಅಂತೂ ಬ್ರಹ್ಮಾಸ್ತ್ರದ ರೀತಿಯಲ್ಲಿ, ಬ್ರಹ್ಮೋಸ್ ರೀತಿಯಲ್ಲಿ ಯಾವ ಬೌಲರ್ ಬಂದರೂ ಕೂಡ ಬಿಡ್ತಾ ಇಲ್ಲ, ಚಚ್ಚಿ ಬಿಸಾಕ್ತಾ ಇದ್ದಾರೆ. ಇನ್ನು ಒಂದು ಕಡೆ ಸೂರ್ಯಕುಮಾರ್ ಯಾದವ್ ಕೂಡ ಮರಳಿ ಫಾರ್ಮ್ಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಭಾರತದ ಹೋಪ್ಸ್ ದುಪ್ಪಟ್ಟಾಗಿದೆ. ಈ ಬಾರಿ T20 ವರ್ಲ್ಡ್ ಕಪ್ ಅನ್ನ ಬೇಟೆ ಆಡ್ತೀವಿ ಅನ್ನುವಂಥ ಒಂದು ಬಿಗ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಇರುವಂಥ ಕುತೂಹಲ ಏನಪ್ಪಾ ಅಂದರೆ, ಈಗ ಆಲ್ರೆಡಿ T20 ವರ್ಲ್ಡ್ ಕಪ್ನಲ್ಲಿ ಬಾಂಗ್ಲಾದೇಶ ಯಾವ ರೀತಿಯ ಉದ್ದಟತನವನ್ನು ತೋರಿಸಿದ್ರು, ಅಹಂಕಾರವನ್ನು ತೋರಿಸಿದ್ರು. ನಾವು ಭಾರತದಲ್ಲಿ ಬಂದು ಆಡೋದಿಲ್ಲ ಬಿಕಾಸ್ ಅಲ್ಲಿ ಭದ್ರತೆಯ ಕಾರಣವನ್ನೆಲ್ಲ ನೆಪವನ್ನೆಲ್ಲ ಒಡ್ಡಿದ್ರು. ಭಾರತದ ಜೊತೆ ಇರುವಂಥ ಸಂಘರ್ಷ ಅದರಲ್ಲೂ ಕೂಡ ಕಾಣಿಸ್ತಾ ಇತ್ತು. ಕ್ರಿಕೆಟ್ನಲ್ಲೂ ಕೂಡ ತೋರಿಸಿದ್ರು. ನಷ್ಟ ಅನುಭವಿಸಿದ್ಯಾರು, ಲಾಸ್ ಆಗಿದ್ಯಾರಿಗೆ? ಬಾಂಗ್ಲಾದೇಶ. ಬಿಕಾಸ್ ಬಾಂಗ್ಲಾದೇಶ ನಾವು ಭಾರತದಲ್ಲಿ ಆಡೋದಿಲ್ಲ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ, ಶ್ರೀಲಂಕಾದಲ್ಲಿ ಆಡಿಸ್ಬೇಕು ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಅದ್ಯಾವುದಕ್ಕೂ ICC ಸೊಪ್ಪನ್ನು ಹಾಕಲಿಲ್ಲ. ಆಡಂಗಿದ್ರೆ ಭಾರತದಲ್ಲಿ ಆಡಬೇಕು, ನಿಮ್ಮ ಮ್ಯಾಚ್ಗಳು ಎಲ್ಲಿದ್ದಾವೆ ಅಲ್ಲಿ ಆಡಬೇಕು, ಇಲ್ಲ ಅಂದರೆ ನೀವು ನಿಮ್ಮ ನಿರ್ಧಾರ ನಿಮಗೆ ಅಂತ ಹೇಳಿದರು. ಅದಾದಮೇಲೆ ಬಾಂಗ್ಲಾದೇಶ ಆಡದೇ ಇರಲಿಕ್ಕೆ ನಿರ್ಧಾರ ಮಾಡಿದಂಥ ಹಿನ್ನೆಲೆಯಲ್ಲಿ, ಅವರು ವಾಕೌಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಹೊರಗಿಟ್ಟು ಸ್ಕಾಟ್ಲ್ಯಾಂಡ್ಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಇದೆಲ್ಲ ಉರಿಯುವಂಥ ಬೆಂಕಿಗೆ ತುಪ್ಪ ಹಚ್ಚಿದ್ದು ಯಾರಪ್ಪ ಅಂದರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಬಾಂಗ್ಲಾದೇಶಕ್ಕೆ ಸಪೋರ್ಟನ್ನು ಮಾಡ್ತಾನೆ ಇದ್ರು. ಈಗ ಪಾಕಿಸ್ತಾನನೂ ಕೂಡ T20 ವರ್ಲ್ಡ್ ಕಪ್ ಆಡೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಯಾಕೆಂದರೆ ಇಲ್ಲಿ ಮೊಯ್ಸಿನ್ ನಖ್ವಿ, ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಚೇರ್ಮನ್ ಮೊಯ್ಸಿನ್ ನಖ್ವಿ ಇದ್ದಾರಲ್ಲ, ಅವರು ಅಲ್ಲಿನ ಅಧ್ಯಕ್ಷ ಶಹಬಾಜ್ ಶರೀಫನ್ನು ಮಾತನಾಡ್ತಾರೆ. ಅಂದರೆ ಪ್ರಧಾನಿಯನ್ನು ಮಾತನಾಡಿಸಿ ಕ್ರಿಕೆಟ್ ಆಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಮಾತುಕತೆ ಮಾಡ್ಕೊಂಬಂದಿದ್ದಾರೆ. T20 ವರ್ಲ್ಡ್ ಕಪ್ಪನ್ನು ನಾವು ಆಡ್ತೀವೋ ಇಲ್ವೋ ಅನ್ನುವಂಥದ್ದನ್ನು ಜನವರಿ 30ನೇ ತಾರೀಕು ಅಂದರೆ ಶುಕ್ರವಾರ ಅಥವಾ ಫೆಬ್ರವರಿ 2ನೇ ತಾರೀಕು ಸೋಮವಾರದ ಒಳಗಡೆ ನಾವು ತಿಳಿಸ್ತೀವಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಪಾಕಿಸ್ತಾನದ ನಡೆ. ಈಗ ಆಲ್ರೆಡಿ ICC ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿತ್ತು ಅವ್ರಿಗೆ, ನೀವು ಅಕಸ್ಮಾತ್ ಆಡಲಿಲ್ಲ ಅಂದರೆ ನಮಗೆ ಪಾಠ ಕಲಿಸೋದು ಗೊತ್ತಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಏನೇನೆಲ್ಲ ಪಾಠಗಳು ಅಂದರೆ, ಪಾಕಿಸ್ತಾನಕ್ಕೆ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದನೇ ದೂರ ಇಡುವಂಥದ್ದು, ಯಾವುದೇ ದೇಶದ ಜೊತೆನೂ ಕೂಡ ಕ್ರಿಕೆಟ್ ಆಡುವಂತಿಲ್ಲ. ಅದರ ಜೊತೆಗೆ PSL ಅಂತ ನಡೆಯುತ್ತೆ, ನಮ್ಮಲ್ಲಿ IPL ನಡೆಯುತ್ತಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ್ ಸೂಪರ್ ಲೀಗ್ ಅನ್ನುವಂಥದ್ದು ಒಂದು ನಡೆಯುತ್ತೆ, ಕ್ರಿಕೆಟ್ ಲೀಗು. ಅಲ್ಲಿಗೆ ಯಾವುದೇ ವಿದೇಶಿ ಆಟಗಾರರು ಭಾಗಿಯಾಗಬೇಕು ಅಂದರೆ NOCಯನ್ನು ಪಡ್ಕೊಳ್ಬೇಕು. ಆ NOCಯನ್ನು ನಾವು ಕೊಡೋದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಎಚ್ಚರಿಕೆಯ ಸಂದೇಶ ಎಲ್ಲವನ್ನೂ ಕೂಡ ಕೊಡಲಾಗಿತ್ತು. ಇದರ ಮುಖಾಂತರ ಪಾಕಿಸ್ತಾನ ಕ್ರಿಕೆಟ್ ತಂಡ ಇತ್ತ ಅನ್ನುವಂಥ ರೀತಿಯಲ್ಲಿ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಗಳೆಲ್ಲವೂ ಕೂಡ ಪಾಸ್ ಆಗಿತ್ತು. ಇಷ್ಟಾದರೂ ಕೂಡ ಪಾಕಿಸ್ತಾನ ಉದ್ದಟತನವನ್ನು ಮುಂದುವರಿಸಿದೆ, ತನ್ನ ಅಹಂಕಾರವನ್ನು ಮುಂದುವರಿಸಿರುವಂಥದ್ದು. ಸೊ ಈ ಎಚ್ಚರಿಕೆ ಕೊಟ್ಟಂಥ ಹಿನ್ನೆಲೆಯಲ್ಲೇ ಪಾಕಿಸ್ತಾನ ಪ್ರಮುಖವಾಗಿ ಭಾನುವಾರ 15 ಜನರ T20 ಟೀಮನ್ನು ಪ್ರಕಟ ಮಾಡ್ತು. ಯಾಕೆಂದರೆ ICC ಎಚ್ಚರಿಕೆ ಕೊಟ್ಟಂಥ ಹಿನ್ನೆಲೆಯಲ್ಲಿ. ಆದರೆ ಈಗ ಮತ್ತೊಂದು ತಗಾದೆಯನ್ನು ತೆರೆದಿರುವಂಥದ್ದು, ನಾವು ಆಡಬೇಕಾ ಬೇಡವಾ ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ತೀವಿ ಅಂತ. ಆದರೆ ಒಂದು ಮೂಲಗಳ ಪ್ರಕಾರ ಪಾಕಿಸ್ತಾನ ಭಾರತದ ಜೊತೆಗೆ ಮ್ಯಾಚನ್ನು ಆಡುವಂಥ ನಿಟ್ಟಿನಲ್ಲಿ ಅದನ್ನು ಬಾಯ್ಕಟ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಫೆಬ್ರವರಿ 15ನೇ ತಾರೀಕು ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಇರುವಂಥದ್ದು. ಸ್ಪೆಷಲಿ ಕ್ರಿಕೆಟ್ ವರ್ಲ್ಡ್ ಕಪ್ಪು ಅಥವಾ ಕ್ರಿಕೆಟ್ ಅಂತ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರೈವಲ್ರಿ ಇದೆ ಭಾರತ ಪಾಕಿಸ್ತಾನ ನಡುವೆ ಎಲ್ರಿಗೂ ಗೊತ್ತಿರುವಂಥದ್ದು. ಹೀನಾಯವಾಗಿ ಸೋಲ್ತಾನೆ ಇದ್ದಾರೆ ಭಾರತದ ವಿರುದ್ಧ. ಆ ರೆಕಾರ್ಡ್ಸು ಸೂರ್ಯಕುಮಾರ್ ಯಾದವ್ ಹೇಳಿದಂತೆ ಪೈಪೋಟಿ ಅನ್ನುವಂಥದ್ದು ಈಗ 2-3 ವಿನ್ಸು ಅಥವಾ 5-5 ವಿನ್ಸು ಆ ಥರ ಇದ್ದರೆ ಒಂಥರ ರೈವಲ್ರಿ ಮ್ಯಾಚ್ ಅನ್ಬೋದು. ಇದು ಎಂಥದ್ರಿ 12-0 ಇರುವಂಥ ಸಂದರ್ಭದಲ್ಲಿ ನಾವು ಎಂಥದನ್ನ ಅದನ್ನ ರೈವಲ್ರಿ ಅಂತ ಕರೆಯೋಕ್ಕಾಗತ್ತೆ ಅಂತ ಹೇಳಿದ್ರು ಕೂಡ ಭಾರತಕ್ಕೆ ಆಗಲಿ ಪಾಕಿಸ್ತಾನದಲ್ಲೇ ಆಗಲಿ ಅಲ್ಲಿನ ಜನ ಯಾರ ವಿರುದ್ಧ ಗೆಲ್ತೀವೋ ಸೋಲ್ತೀವೋ, ವರ್ಲ್ಡ್ ಕಪ್ ಗೆಲ್ತೀವೋ ಬಿಡ್ತೀವೋ, ಆದರೆ ಭಾರತದವ್ರು ಏನು ಅನ್ಕೊಳ್ತಾರೆ, ಪಾಕಿಸ್ತಾನದ ವಿರುದ್ಧ ಮಾತ್ರ ಗೆಲ್ಲಬೇಕು, ಒಡೆದು ಬಿಸಾಕ್ಬೇಕು ಅವ್ರನ್ನ ಅನ್ಕೊತಾರೆ. ಪಾಕಿಸ್ತಾನದವರು ಕೂಡ ಅಷ್ಟೇ ಭಾರತದ ವಿರುದ್ಧ ಮಾತ್ರ ಗೆಲ್ಲಬೇಕು ಅನ್ನುವಂಥ ಒತ್ತಡ ಅಂತೂ ಇದ್ದೇ ಇರುತ್ತೆ. ಅದು ಹೈ ವೋಲ್ಟೇಜ್ ಮ್ಯಾಚ್. ಈವನ್ ICCಯಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತ ಬಂದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿಯೂ ಕೂಡ ICCಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡುವಂಥ ಪಂದ್ಯ ಅದು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಜೊತೆಗೆ ಮಾತ್ರ ಪಂದ್ಯ ಆಡದಲೇ ಇರಲಿಕ್ಕೆ ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. T20 ವರ್ಲ್ಡ್ ಕಪ್ನಲ್ಲಿ ಭಾಗಿಯಾಗಿ
ಭಾರತದ ಜೊತೆಗೆ ಮಾತ್ರ ಮ್ಯಾಚ್ ಅನ್ನ ಆಡ್ದಲೇ ಇರಲಿಕ್ಕೆ ನಿರ್ಧಾರ ಮಾಡುವಂತ ಸಾಧ್ಯತೆ. ಈ ಮುಖಾಂತರ ಏನಪ್ಪಾ ಆಗುತ್ತೆ ಅಂದ್ರೆ ಭಾರತಕ್ಕೆ ಪ್ಲಸ್ ಇವರು ವಾಕೌಟ್ ಮಾಡಿದಂಥ ಸಂದರ್ಭದಲ್ಲಿ ವಾಕಓವರ್ ಮಾಡಿದಂಥ ಸಂದರ್ಭದಲ್ಲಿ ಭಾರತಕ್ಕೆ 2 ಅಂಕ ಸಿಗುತ್ತೆ. ಇನ್ನು ಉಳಿದಂಥ ಎಲ್ಲ ಮ್ಯಾಚ್ಗಳನ್ನು ಪಾಕಿಸ್ತಾನ ಗೆಲ್ಲಬೇಕಾಗತ್ತೆ. ಹಂಗಿದ್ರೆ ಮಾತ್ರ ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಆಗುವಂಥದ್ದು. ಅದೇನೇ ಇದ್ರೂ ಇದು ICCಗೆ ಒಂದು ರೀತಿಯಾಗಿ ನಷ್ಟ ಆಗುತ್ತೆ. ಯಾಕೆಂದರೆ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಲಾಭ ಇರುತ್ತೆ. ಸೊ ಹೀಗಾಗಿ ಈ ಟೂರ್ನಿಮೆಂಟ್ ನಡೆಸುವಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಲಾಭವನ್ನ ನಿರೀಕ್ಷೆ ಮಾಡ್ತಾರೆ. ಅದು ಲಾಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. BCCI ಏನು ಲಾಸ್ ಇಲ್ಲ, ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ದುಡ್ಡು ಕಡಿಮೆ ಆಗ್ಬೋದು ಬಿಟ್ರೆ BCCI ಒಂದು 10 ದೇಶ ಕ್ರಿಕೆಟ್ ಅನ್ನ ನಡೆಸುವಂತ ಶಕ್ತಿಯುತವಾಗಿರುವಂಥದ್ದು. ICCಗೆ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಅನ್ನುವಂಥದ್ದು ಏನಾದರೂ ಇದ್ರೆ ಅದು BCCI. ಬಿಕಾಸ್ ಅಷ್ಟೊಂದು ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಭಾರತೀಯ ಕ್ರಿಕೆಟ್ ತಂಡ ಅಲ್ಲ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಸೊ ಹೀಗಾಗಿ ಲಾಸ್ ಅಂದರೆ ICCಗೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಇಲ್ಲಿ ಕುತೂಹಲ ಇದೆ, ಪಾಕಿಸ್ತಾನ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ. ಬಾಂಗ್ಲಾದ ನಡೆಯನ್ನೇ ಅನುಸರಿಸುತ್ತಾ ಅಥವಾ ಭಾರತದ ವಿರುದ್ಧ ಮಾತ್ರ ಆಡ್ದಲೇ ಇರಲಿಕ್ಕೆ ನಿರ್ಧಾರವನ್ನು ಮಾಡ್ತಾರ ಅಂತ. ಅಕಸ್ಮಾತ್ ಆ ನಿರ್ಧಾರವನ್ನು ಮಾಡಿದ್ರೆ ICC ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ. ಟೂರ್ನಿಮೆಂಟೇ ಆಡೋದಿಲ್ಲ ಅಂದರೆ ಏನು ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೆ. ಆದರೆ ಭಾರತದ ವಿರುದ್ಧ ಮಾತ್ರ ಆಡೋದಿಲ್ಲ ಅಂದರೆ ಅದನ್ನು ಒಪ್ಕೊಳ್ಳುತ್ತಾ ಅಥವಾ ಅದನ್ನು ಒಪ್ಕೊಂಡು ಉಳಿದಂತೆ ಟೂರ್ನಿಮೆಂಟನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತಾ? ಇದೆಲ್ಲವೂ ಕುತೂಹಲ ಇದೆ. ಕಾದ್ ನೋಡೋಣ. 30ನೇ ತಾರೀಕು ಅಥವಾ 2ನೇ ತಾರೀಕಲ್ಲಿ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಚೇರ್ಮನ್ ಆಗಿರುವಂಥ ಮೊಯ್ಸಿನ್ ನಖ್ವಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ T20 ವರ್ಲ್ಡ್ ಕಪ್ ಆರಂಭ ಆಗಲಿಕ್ಕೆ ಇನ್ನು ಇರುವಂಥದ್ದೇ ಒಂದು 10 ದಿನ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಪಾಕಿಸ್ತಾನ ಹೊರಗುಳಿದಂಥ ಟೈಮ್ನಲ್ಲಿ ನೆಕ್ಸ್ಟ್ ಯಾರು ಲಿಸ್ಟ್ನಲ್ಲಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇದೆ. ಆದರೆ ಸಹಜವಾಗಿ ICCಗೆ ಸ್ವಲ್ಪ ನಷ್ಟ ಆಗ್ಬೋದು. ಆದರೆ ಪಾಕಿಸ್ತಾನ ತೀವ್ರತರವಾದಂತಹ ಒಂದು ಎಚ್ಚರಿಕೆ ಅನ್ನೋದಕ್ಕಿಂತ ಒಂದು ಕ್ರಮವನ್ನು ICC ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಪಾಕಿಸ್ತಾನ ಕ್ರಿಕೆಟ್ ತಂಡ ಇತ್ತ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅದು ಒಂದು ಎಚ್ಚರಿಕೆಯನ್ನು ಅನುಭವಿಸಬೇಕಾಗತ್ತೆ ಅಥವಾ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ICC. ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.